ವೆಲ್ಕಮ್ ಟು ರಾಧಾ ಚಾನೆಲ್. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಒಗ್ಗರಣೆ ಅನ್ನ ಮಾಡಿ ತೋರಿಸ್ತಾ ಇದ್ದೆ. ನಮ್ಗೆ ರಾತ್ರಿ ಅನ್ನ ಉಳಿದ್ರೆ ಬೆಳಿಗ್ಗೆ ಸ್ವಲ್ಪ ಗಡಿಬಿಡಿ ಏನಾರಿದ್ರೆ ಹೈ ಕ್ಲಾಸ್ ರುಚಿ ಆಗುತ್ತೆ ಫ್ರೆಂಡ್ಸ್ ಇದು. ಹಾಗೆ ಒಂದು ಸ್ವಲ್ಪ ವೆರೈಟಿ ಆಗಿರಲಿ ಅಂತ ಒಂದು ಒಗ್ಗರಣೆ ಅನ್ನ ಮಾಡಿ ತೋರಿಸ್ತಾ ಇದ್ದೆ. ನೋಡಿ ಫ್ರೆಂಡ್ಸ್, ಒಂಚೂರು ಬಾಣಲಿಗೆ ಒಂಚೂರು ಎಣ್ಣೆ ಹಾಕೊಂಬ, ಒಗ್ಗರಣೆ ಸಾಮಾನು ಹಾಕಂತ ಇದ್ದೆ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಒಗ್ಗರಣೆ ಹೊತ್ತುವಾಗ ಗೇರ್ಬೀಜ ಹಾಕಂತ ಇದ್ದೆ. ನೆಲಕಡಲೆ ಇದ್ದರೂ ನೆಲಕಡಲೆ ಸಹ ಹಾಕೊಳ್ಳ ಫ್ರೆಂಡ್ಸ್, ನಾನು ಗೇರ್ಬೀಜ ಹಾಕಂತ ಇದ್ದೆ. ನೀರುಳ್ಳಿ ಹಾಕಂತ ಇದ್ದೆ. ಎರಡು ಹಸಿಮೆಣಸು ಹಾಕಂತ ಇದ್ದೆ. ಕತ್ತರಿಸ್ಕೊಂಡು ಬೇವಿನೆಲ್ಲ ಹಾಕಂತ ಇದ್ದೆ. ಒಂಚೂರು ಶುಂಠಿ ಪೇಸ್ಟ್ ಹಾಕಂತ ಇದ್ದೆ. ಇದನ್ನೊಂಚೂರು ರೋಸ್ಟ್ ಮಾಡ್ಕೊಂಬ. ಸ್ವಲ್ಪ ಕ್ಯಾರೆಟ್ ತುರಿ ಹಾಕಂತ ಇದ್ದೆ. ನೋಡಿ ಫ್ರೆಂಡ್ಸ್, ರುಚಿ ತಕ್ಕಷ್ಟು ಉಪ್ಪು, ಚೂರು ಅರಿಶಿನ, ಒಂದು ಅರ್ಧ ಟೀ ಸ್ಪೂನು ಮೆಣಸು ನೋಡಿ, ಒಂಚೂರು ಲಿಂಬೆ ಹುಳಿ, ಈ ಅನ್ನ ಹಾಕೊಂಡ್ಬಿಡುವ. ನೋಡಿ ಫ್ರೆಂಡ್ಸ್, ಲೈಕ್ ಮಾಡಿ ಮಚ್ಚಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಸಿ ಆಗೋಗಿ ಬಿಡುವ. ಚೂರು ಮುಚ್ಚಿಟ್ಕೊಂಡು ಬಿಡುವ. ಕೊತ್ತಂಬರಿ ಸೊಪ್ಪು ಹಾಕಂತ ಇದ್ದೆ. ಇನ್ನೊಂದು ಸಲ ಮಗ್ಸ್ಕೊಂಡಿವ. ನೋಡಿ ಫ್ರೆಂಡ್ಸ್, ಎಷ್ಟೋ ರುಚಿಯಾದ ಒಗ್ಗರಣೆನ ರೆಡಿಯಾಗಿದೆ. ಫ್ರೆಶ್ ಅನ್ನದಲ್ಲಿ ಮಾಡ್ಕೊಂಡ್ರು ಹೈ ಕ್ಲಾಸ್ ಆಯ್ತು ಫ್ರೆಂಡ್ಸ್. ಇದು ಬೆಳ್ಳುಳ್ಳಿ ಸ್ಮೆಲ್ಲೆಲ್ಲ ಬಂದು ಮಕ್ಕಳಿಗೆ ಸಹ ಇಷ್ಟ ಆಗುತ್ತೆ. ನೋಡಿ, ದಿಢೀರ್ನೇ 1 ನಿಮಿಷ ಆಯಿತು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಏನು ತೊಂದರೆ, ಕ್ಯಾರೆಟ್ ಇತ್ತು, ಬೆಳ್ಳುಳ್ಳಿ ಇತ್ತು, ನಮ್ಮ ಹೊಟ್ಟೆಗೆ ಸಹ ಒಳ್ಳೇದದೆಲ್ಲ. ಬೌಲ್ಗೆ ಹಾಕೊಂಡ್ಬಿಡುವ. ಎಷ್ಟೋ ರುಚಿಯಾದ ಒಗ್ಗರಣೆನ ರೆಡಿಯಾಗಿದೆ. ನೆಲಕಡಲೆ ಎಲ್ಲ ಹಾಕೊಂಡ್ರೆ ಸಹ ಇನ್ನು ಲಾಯ್ಕ್ ಆಯ್ತು ಫ್ರೆಂಡ್ಸ್. ನೆಲಕಡಲೆ ಖಾಲಿ ಆಯಿತು, ಅದಕ್ಕೆ ಗೇರ್ ಬೀಜ ಹಾಕಿದ್ದು. ಹಾಗೆ ನನ್ನ ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದಂತ ಮರಲೇಬೇಡಿ. ಥ್ಯಾಂಕ್ ಯು.